ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 102ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ಇಂದಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂದರೆ, ರಾಮ ಸೇತುವೆ ನಿರ್ಮಾಣದ ನಂತರ ಲಂಕೆಗೆ ಬಂದಂತಹ ರಾಮರು ಯುದ್ಧವನ್ನು ಸಾರೋದಕ್ಕೆ ಮುಂದಾಗಿದ್ದಾರೆ. ಈ ಒಂದು ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ವೈರಿಯ ಪಾಳೆಯದ ಒಂದು ಒಳ್ಳೆಯ ನೋಟವನ್ನು ಪಡೆಯುವ ಆಸೆಯಿಂದ ತನ್ನ ಗುಪ್ತಚರರೊಡನೆ ಅರಮನೆಯ ಚಾವಣಿಯನ್ನು ಏರಿದ ರಾವಣನು ಮುಖ್ಯ ವಾನರರನ್ನು ಗುರುತಿಸುವಂತೆ ಸಾರಣನಿಗೆ ಹೇಳಿದನು. ಮಹಾವೀರರಾದ ಹನುಮಂತ, ಸುಗ್ರೀವ, ಅಂಗದ, ನಲ, ಮೈಂದ, ದ್ವಿವಿಧ, ಶ್ವೇತ, ಪನಸ, ವಿನಾತ, ಗವಯ ಮತ್ತು ಕೊನೆಯದಾಗಿ ಕರಡಿಗಳ ಸೇನಾಪತಿಯಾದ ಧೂಮ್ರ ಮತ್ತು ಅವನ ತಮ್ಮನಾದ ಜಾಂಬವಂತರನ್ನು ತನ್ನ ಒಡೆಯನಿಗೆ ತೋರಿಸಿದ ಸಾರಣರು ಅವರ ದೈಹಿಕ ಗುಣಗಳನ್ನು ವಿವರಿಸಿದನು ಮತ್ತು ಅವರ ಅತ್ಯುಲ್ಯ ಶಕ್ತಿಯನ್ನು ಹೊಗಳಿದನು. ವಾನರ ಸೈನ್ಯವು ಎಷ್ಟು ವಿಶಾಲವಾಗಿ ಹರಡಿತ್ತೆಂದರೆ ಅದನ್ನು ವಿವರಿಸುವ ಮೊದಲು ವೈದಿಕ ಗಣಿತದ ಪದ್ಧತಿಯನ್ನು ವಿವರಿಸಬೇಕಾಯಿತು. 100,000 1 ಲಕ್ಷವೆಂದು, 100 ಲಕ್ಷಗಳು 1 ಕೋಟಿ ಎಂದು, 1 ಲಕ್ಷ ಕೋಟಿಗಳು 1 ಶಂಕು ಎಂದು, 1 ಲಕ್ಷ ಶಂಕುಗಳು 1 ಮಹಾಶಂಕು ಎಂದು, 1 ಲಕ್ಷ ಮಹಾಶಂಕುಗಳು 1 ವೃಂದ ಎಂದು, 1 ಲಕ್ಷ ವೃಂದಗಳು 1 ಪದ್ಮ ಎಂದು, 1 ಲಕ್ಷ ಪದ್ಮಗಳು 1 ಮಹಾಪದ್ಮಗಳು ಎಂದು, ಮತ್ತು 1 ಲಕ್ಷ ಮಹಾಪದ್ಮಗಳು 1 ಕರ್ವ ಎಂದು, 1 ಲಕ್ಷ ಕರ್ವಗಳು 1 ಮಹಾಕರ್ವ ಎಂದು, ಹಾಗೂ 1 ಲಕ್ಷ ಮಹಾಕರ್ವಗಳು 1 ಸಮುದ್ರ ಎಂದು, 1 ಲಕ್ಷ ಸಮುದ್ರಗಳು 1 ಹೊಗ ಎಂದು, 1 ಲಕ್ಷ ಹೊಗಗಳು 1 ಮಹಾ ಹೌಗ ಎಂದು ಅವರು ವಿವರಿಸಿದರು. ರಾಮನ ಸೈನ್ಯದಲ್ಲಿ ಕಡಿಮೆ ಎಂದರೆ 100 ಕೋಟಿ ಮಹೌಘ ಸೈನಿಕರಿರುವರೆಂದು ಸಾರಣರು ಹೇಳಿದನು. ರಾಮ, ಲಕ್ಷ್ಮಣ ಮತ್ತು ಇತರ ವಾನರ ಶೂರರನ್ನು ಕಂಡು ರಾವಣನು ಉದ್ವಿಗ್ನಗೊಂಡನು. ತಲೆ ತಗ್ಗಿಸಿ ನಿಂತಿದ್ದ ಶುಕ ಮತ್ತು ಸಾರಣರನ್ನು ಕಂಡ ಅವನು ಅವರನ್ನು ತೀವ್ರವಾಗಿ ತೆಗಳಿದನು. ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳಲು ಕಷ್ಟಪಡುತ್ತಿದ್ದ ಅವನು, ನನ್ನ ಮಂತ್ರಿಗಳಾಗಿದ್ದು ನನ್ನ ವೈರಿಯನ್ನು ಹೊಗಳುತ್ತಿರುವ ನಿಮಗೆ ರಾಜಕೀಯದ ಬಗ್ಗೆ ತಿಳುವಳಿಕೆ ಇಲ್ಲ. ನಿಮ್ಮ ಮಾತುಗಳು ಅಹಿತಕರವಾಗಿವೆ. ನಿಮ್ಮಂತಹ ಅವಿವೇಕಿಗಳ ಮಾರ್ಗದರ್ಶನವನ್ನು ಪಡೆದುಕೊಂಡು ನಾನು ನನ್ನ ಸಾರ್ವಭೌಮತ್ವವನ್ನು ಇಷ್ಟು ಕಾಲ ಉಳಿಸಿಕೊಂಡಿರುವುದೇ ನನ್ನ ಪುಣ್ಯವೆಂದು ನಾನು ಭಾವಿಸುತ್ತೇನೆ. ನೀವು ಇಷ್ಟು ಮೂರ್ಖತನದಿಂದ ಹೇಗೆ ಮಾತನಾಡಬಲ್ಲಿರಿ? ನಿಮಗೆ ಮೃತ್ಯುವಿನ ಭಯವಿಲ್ಲವೇ? ಕೇವಲ ನಿಮ್ಮ ಈ ಹಿಂದಿನ ಸೇವೆಯನ್ನು ಪರಿಗಣಿಸಿ ನಾನು ನಿಮ್ಮನ್ನು ಇನ್ನೂ ಬದುಕುಳಿಯಲು ಬಿಟ್ಟಿರುವೆನು ಎಂದನು. ರಾವಣನಿಂದ ತೆಗಳಿಸಿಕೊಂಡ ಶುಕ ಮತ್ತು ಸಾರಣರಿಗೆ ನಾಚಿಕೆಯಾಯಿತು. ತಮ್ಮ ಒಡೆಯನನ್ನು ಸಂತೈಸಿಸಲು ಆಶಿಸಿದ ಅವರು, ರಾಜನೇ, ಜಯವು ನಿನ್ನದಾಗಲಿ ಎಂದು ಗಟ್ಟಿಯಾಗಿ ಕೂಗಿ ಅಲ್ಲಿಂದ ನಿರ್ಗಮಿಸಿದರು. ಇನ್ನು ಹೆಚ್ಚು ಗುಪ್ತಚರರನ್ನು ಕರೆತರುವಂತೆ ರಾವಣನು ಮಹೋದರರಿಗೆ ಆಜ್ಞೆ ನೀಡಿದನು. ಕೂಡಲೇ ಶಾರ್ದೂಲ ಮತ್ತು ಇತರರು ರಾವಣನ ವಿಜಯದ ಸ್ವಸ್ತಿ ವಚನಗಳನ್ನು ಉಚ್ಚರಿಸುತ್ತಾ ಆಗಮಿಸಿದರು. ಅವರು ವೈರಿಯ ಯೋಜನೆಗಳನ್ನು ತಿಳಿದುಕೊಳ್ಳಬೇಕೆಂದು ರಾವಣನು ಆಜ್ಞೆ ನೀಡಿದನು. ನಂತರ ರಾವಣನಿಗೆ ಪ್ರದಕ್ಷಿಣೆ ಬಂದ ಗುಪ್ತಚರರು ವಾನರರ ಸೈನ್ಯದೊಳಗೆ ನುಸುಳಿದರು. ವಾನರರಂತೆ ವೇಷ ಧರಿಸಿದ ಗುಪ್ತಚರರನ್ನು ವಿಭೀಷಣನು ಸುಲಭವಾಗಿ ಗುರುತಿಸಿ ಸೆರೆ ಹಿಡಿದನು. ಅವರನ್ನು ಸುತ್ತುವರೆದ ವಾನರರು ಅವರನ್ನು ಉಗ್ರವಾಗಿ ದಂಡಿಸಿದರು. ಆದರೆ ಅವರ ಅವಸ್ಥೆಯ ಬಗ್ಗೆ ರಾಮನಿಗೆ ತಿಳಿಸಲಾದಾಗ ಕೃಪೆಯ ತೋರಿದಂತಹ ಅವರು ಅವರನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಆಜ್ಞೆ ನೀಡಿದರು. ದಿಗ್ಮೂಢರಾಗಿ ಲಂಕೆಗೆ ಹಿಂದಿರುಗಿದ ಶಾರ್ದೂಲ ಮತ್ತು ಅವನ ತಂಡದವರು ರಾವಣನ ಬಳಿ ಬಂದರು. ವಾನರರ ವೈರಿ ಸೈನ್ಯವು ಈಗ ಸುವೇಲ ಪರ್ವತದ ಹತ್ತಿರ ಡೇರೆ ಹಾಕಿದೆ. ಅವರ ಮೇಲೆ ಗೂಢಚರ್ಯೆ ಮಾಡುವುದು ಅಸಾಧ್ಯ. ನಾವು ಅಲ್ಲಿಗೆ ಹೋದ ತಕ್ಷಣವೇ ವಿಭೀಷಣನು ನಮ್ಮನ್ನು ಗುರುತಿಸಿ ಸೆರೆ ಹಿಡಿದನು ಮತ್ತು ವಾನರರು ನಮ್ಮನ್ನು ಥಳಿಸಿದರು. ಕೇವಲ ರಾಮನ ದಯೆಯಿಂದ ಮಾತ್ರ ನಮ್ಮನ್ನು ಜೀವಂತವಾಗಿ ಬಿಡುಗಡೆ ಮಾಡಲಾಯಿತು. ಓಹೋ ರಾಜನೇ, ರಾಮನು ಲಂಕೆಯನ್ನು ಮಾತ್ರವಲ್ಲದೆ
ಇಡೀ ಪ್ರಪಂಚವನ್ನೇ ನಾಶ ಮಾಡಬಲ್ಲವನೆಂದು ನನಗೆ ಕಂಡುಬಂತು. ನೀನು ಸೀತೆಯನ್ನು ಕೂಡಲೇ ಹಿಂದಿರುಗಿಸಬೇಕು, ಅಥವಾ ರಾಮನ ಸೈನ್ಯವು ಲಂಕೆಯ ಸೀಮೆಯ ಗೋಡೆಯನ್ನು ಸಮೀಪಿಸುವ ಮುನ್ನವೇ ಯುದ್ಧ ಮಾಡಲು ತಕ್ಷಣವೇ ಸಿದ್ಧನಾಗಬೇಕು ಎಂಬ ವರದಿ ನೀಡಿದರು. ಶಾರ್ದೂಲನ ಮಾತುಗಳನ್ನು ಅರೆಕ್ಷಣ ಪರಿಗಣಿಸಿದ ರಾವಣನು, ನಾನು ಸೀತೆಯನ್ನು ಎಂದಿಗೂ ಯಾವ ಪರಿಸ್ಥಿತಿಯಲ್ಲಿಯೂ ಹಿಂದಿರುಗಿಸುವುದಿಲ್ಲ ಎಂಬುದಾಗಿ ಘೋಷಿಸಿದನು. ರಾವಣನು ಅಲ್ಲಿ ನೆರೆದಿದ್ದ ಮಂತ್ರಿಗಳಿಂದ ಸಲಹೆ ಕೋರಿದನು. ಕಡೆಗೆ ತನ್ನ ಅಂತಃಪುರಕ್ಕೆ ಹಿಂದಿರುಗಿ ತಂತ್ರಗಳನ್ನು ಗಾರುಡಿ ಮಾಡುವುದರಲ್ಲಿ ನಿಸ್ಸೀಮನಾಗಿದ್ದ ರಾಕ್ಷಸ ವಿದ್ಯುಜ್ಜಿಮ್ನನನ್ನು ಕರೆಸಿದ ರಾವಣನು, ನೀನು ರಾಮನ ಮಾಯಾ ಶಿರವೊಂದನ್ನು ಮತ್ತು ಅವನ ಬಿಲ್ಲು ಬಾಣಗಳ ಪ್ರತಿರೂಪವನ್ನು ಸೃಷ್ಟಿಸು. ನಾನು ಸೀತೆಯನ್ನು ನೋಡಲು ಅಶೋಕವನಕ್ಕೆ ಹೋಗುತ್ತಿದ್ದೇನೆ. ನೀನು ನನ್ನನ್ನು ಅನುಸರಿಸು. ನಾನು ನಿನಗಾಗಿ ಕರೆದಾಗ ನಿನ್ನ ಮಾಂತ್ರಿಕ ಸೃಷ್ಟಿಗಳನ್ನು ತೆಗೆದುಕೊಂಡು ಬಾ ಎಂದನು. ಸೀತೆಯನ್ನು ನೋಡುವ ಕಾತರದಿಂದ ಅಶೋಕವನಕ್ಕೆ ಹೋದ ರಾವಣನು ಕೊರಗುತ್ತಿದ್ದ ಜನಕರಾಜನ ಪುತ್ರಿಯಾದ ಸೀತೆಯ ಮುಂದೆ ಬಂದು, ರಾಮನು ನನ್ನ ಸೇನಾಪತಿಯ ಕೈಯಲ್ಲಿ ಹತನಾಗಿರುವನು. ಈಗಲಾದರೂ ನೀನು ನಿನ್ನ ಮೊಂಡುತನವನ್ನು ಬಿಟ್ಟು ನನ್ನ ಅಚ್ಚುಮೆಚ್ಚಿನ ರಾಣಿಯಾಗು. ಇದು ಹೇಗಾಯಿತೆಂದು ನಾನು ಹೇಳುತ್ತೇನೆ. ರಾಮನು ಸಮುದ್ರವನ್ನು ದಾಟುವಷ್ಟರಲ್ಲಿ ರಾತ್ರಿಯಾಗಿತ್ತು. ಆಗ ದಣಿದಿದ್ದ ರಾಮ, ಲಕ್ಷ್ಮಣ ಮತ್ತು ವಾನರರ ಯೋಧರು ಲಂಕೆಯ ದಡದ ಮೇಲೆ ಮಲಗಿದ್ದರು. ರಾತ್ರಿಯ ಕತ್ತಲಲ್ಲಿ ಅಲ್ಲಿಗೆ ಹೋದ ಮಹಾರಾಕ್ಷಸ ವೀರರು ಅವರೆಲ್ಲರನ್ನೂ ಕೊಲ್ಲತೊಡಗಿದರು. ಗಾಢ ನಿದ್ರೆಯಲ್ಲಿ ಮಲಗಿದ್ದ ರಾಮನ ತಲೆಯನ್ನು ಪ್ರಹಸ್ತ್ರನು ಕತ್ತರಿಸಿದನು. ಇತರರು ಭಯಭೀತರಾಗಿ ಓಡಿದಾಗ ಲಕ್ಷ್ಮಣನನ್ನು, ಹನುಮಂತನನ್ನು ಮತ್ತು ಇತರ ವಾನರ ಮುಖಂಡರನ್ನು ಕೊಲ್ಲಲಾಯಿತು. ಓ ಕೀರ್ತಿವಂತಳಾದ ಸೀತೆಯೇ, ನಾನು ನಿಜವನ್ನು ಹೇಳುತ್ತಿರುವೆನೆಂದು ನಿನಗೆ ಖಚಿತಗೊಳಿಸಲೆಂದು ರಾಮನ ಕತ್ತರಿಸಲ್ಪಟ್ಟ ಶಿರವನ್ನು ನಾನು ತಂದಿದ್ದೇನೆ. ಇಗೋ ನೋಡು ಎಂದು ರಾವಣನು ವಿದ್ಯುಜ್ಜಿಮ್ನನನ್ನು ಕರೆಯುವಂತೆ ರಾಕ್ಷಸಿ ಕಾವಲುಗಾರರಿಗೆ ಆಜ್ಞೆ ನೀಡಿದಾಗ ಆ ಮಾಟಗಾರನು ರಾಮನ ತಲೆಯನ್ನು ಮತ್ತು ಅವನ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಬಂದನು. ಆಗ ರಾವಣನು, ನೋಡು, ಇದು ನಿನ್ನ ಗಂಡನ ರಕ್ತಸಿಕ್ತವಾಗಿರುವ ರುಂಡ ಎಂಬುದಾಗಿ ಸೀತೆಗೆ ಹೇಳಿದನು. ಸ್ನೇಹಿತರೆ, ರಾಮಾಯಣದ 102ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಕೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್.